ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಗೌರಿ ಕಲ್ಯಾಣ ಧಾರಾವಾಹಿಯ ನಾಳೆಯ ಸಂಚಿಕೆ ನಿಜಕ್ಕೂ ತುಂಬ ಭಾವನಾತ್ಮಕವಾಗಿರುತ್ತದೆ. ಒಂದು ಕಡೆ ಗೌರಿ ತನ್ನ ತಂದೆ ತಾಯಿಗೆ ಸಹಾಯ ಮಾಡಬೇಕು ಅನ್ನೋ ಹಠದಲ್ಲಿದ್ದರೆ, ಇನ್ನೊಂದು ಕಡೆ ಗಂಡನ ಮನೆಯವರ ವಿರೋಧ. ಈ ಎರಡರ ನಡುವೆ ಗೌರಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ. ಸ್ನೇಹಿತರೆ, ಹಾಗಾದರೆ ಬನ್ನಿ ನಾಳೆಯ ಸಂಚಿಕೆಯಲ್ಲಿ ಏನಾಗಲಿದೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಸರಿತಾಗೆ ಗೌರಿಯ ಮೇಲೆ ಯಾಕೆ ಇಷ್ಟು ಕೋಪ? ಗೌರಿ ತನ್ನ ತಂದೆ ತಾಯಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೆ ಮಣ್ಣಿನ ಗೊಂಬೆ ಮತ್ತು ಮಡಕೆಗಳ ಕೆಲಸ ಮಾಡುತ್ತಿದ್ದಾಳೆ. ಆದರೆ ಇದನ್ನು ಸರಿತಾ ಮಾತ್ರ ಒಪ್ಪಿಕೊಳ್ಳುತ್ತಿಲ್ಲ. ಗೌರಿ ನ್ಯೂಸ್ ಮುಂದೆ ಕೂಡ ಸ್ಪಷ್ಟವಾಗಿ ಹೇಳಿದ್ದಾಳೆ, ನನ್ನ ತಂದೆ ತಾಯಿ ಮಾಡುತ್ತಿರುವ ಕೆಲಸದಲ್ಲಿ ಯಾವುದೇ ತಪ್ಪಿಲ್ಲ, ನಾನು ಅವರಿಗೆ ಸಹಾಯ ಮಾಡುತ್ತಿದ್ದೇನೆ. ಅಂದರೆ ಗೌರಿಗೆ ಈ ಕೆಲಸ ಕೇವಲ ದುಡಿಮೆಯಲ್ಲ, ಅದು ತನ್ನ ತಂದೆ ತಾಯಿಯ ಬದುಕಿಗೆ ಆಸರಿಯಾಗುವ ಒಂದು ದಾರಿ. ಉದಾಹರಣೆಗೆ, ನಮ್ಮ ತಂದೆ ತಾಯಿ ಕಷ್ಟಪಟ್ಟು ದುಡಿಯುತ್ತಿರುವಾಗ ನಾವು ಅವರಿಗೆ ಸಹಾಯ ಮಾಡಲು ಮುಂದೆ ಬಂದರೆ ಅದು ಅವಮಾನವಲ್ಲ, ಅದು ನಮ್ಮ ಜವಾಬ್ದಾರಿ. ಅದೇ ಭಾವನೆ ಗೌರಿಯಲ್ಲೂ ಇದೆ. ಆದರೆ ಇದೇ ವಿಷಯ ಈಗ ಅವಳ ಗಂಡನ ಮನೆಯಲ್ಲಿ ದೊಡ್ಡ ಸಮಸ್ಯೆಯಾಗಿ ಬದಲಾಗಿದೆ. ಗೌರಿ ತನ್ನ ತವರು ಮನೆಗೆ ಹೋದಾಗ ಒಂದು ದೊಡ್ಡ ಶಾಕ್ ಕಾದಿರುತ್ತದೆ. ಗೌರಿ ಖುಷಿಯಿಂದ ತನ್ನ ತಂದೆ ತಾಯಿಯ ಬಳಿ ಬಂದು, ಅಪ್ಪ ಇನ್ನೂ ಮನೆಯಲ್ಲೇ ಇದ್ದೀರಾ, ಬನ್ನಿ ಬೇಗ ಕೆಲಸ ಶುರು ಮಾಡೋಣ, ಗೊಂಬೆಗಳನ್ನು ಮಾಡಬೇಕು, ನಂತರ ಅವುಗಳನ್ನು ಮಾರಬೇಕು, ಆದ್ದರಿಂದ ಹಣ ಬರುತ್ತದೆ, ನೀವು ಖುಷಿ ಪಡಬೇಕು ಅನ್ನೋದೇ ನನ್ನ ಆಸೆ ಎಂದು ಹೇಳುತ್ತಾಳೆ. ಆದರೆ ಅಲ್ಲಿ ತಂದೆ ತಾಯಿ ಮಾತ್ರ ಮೌನವಾಗಿರುತ್ತಾರೆ. ಕೊನೆಗೆ ಕಾಂತಲಕ್ಷ್ಮಿ ಗೌರಿಗೆ ಹೇಳುತ್ತಾರೆ, ಇನ್ನು ಮುಂದೆ ಈ ಕೆಲಸ ಮಾಡಬಾರದು ಅಂತ ನಾವು ತೀರ್ಮಾನಿಸಿದ್ದೇವೆ. ಇದನ್ನು ಕೇಳಿದ ಗೌರಿಗೆ ಕೂಡಲೇ ಆಘಾತವಾಗುತ್ತದೆ. ಏನು ಅಮ್ಮ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಎಂದು ಪ್ರಶ್ನಿಸುತ್ತಾಳೆ. ಅಮ್ಮನ ಮಾತು ಕೇಳಿ ಗೌರಿಗೆ ಅರ್ಥವಾಗುವುದಿಲ್ಲ. ಏಕೆಂದರೆ ಅವಳಿಗೆ ಗೊತ್ತಿರುವ ಪ್ರಕಾರ ಈ ಕೆಲಸದಿಂದ ಯಾರಿಗೂ ತೊಂದರೆ ಮಾಡಿಲ್ಲ. ಆದರೆ ನಿಜವಾದ ಕಾರಣವೇ ಬೇರೆ. ಸರಿತಾ ಬಂದು ಗೌರಿಯ ತಂದೆ ತಾಯಿಗೆ ಎಚ್ಚರಿಕೆ ನೀಡಿ ಹೋಗಿದ್ದಾಳೆ. ಅಷ್ಟೇ ಅಲ್ಲ, ಈ ಕೆಲಸ ಇನ್ನು ಮುಂದೆ ಅವರಿಗೆ ಕೊಡಬಾರದು ಅಂತ ಕೂಡ ಹೇಳಿದ್ದಾಳೆ. ಇದರಿಂದ ಗೌರಿಗೆ ಇನ್ನಷ್ಟು ಕೋಪ ಬರುತ್ತದೆ. ಗೌರಿಯ ಕೋಪಕ್ಕೆ ಕಾರಣ ಏನು ಗೊತ್ತಾ? ಅವಳಿಗೆ ತನ್ನ ಕೆಲಸ ಕಳೆದುಕೊಳ್ಳುತ್ತಿರುವ ನೋವಿಗಿಂತ ತನ್ನ ತಂದೆ ತಾಯಿಯ ಹೊಟ್ಟೆಪಾಡಿಗೆ ಸಮಸ್ಯೆಯಾಗುತ್ತದೆ ಅನ್ನೋದೇ ನೋವು. ಅವಳು ನೇರವಾಗಿ ಕೇಳಲು ಹೋಗುತ್ತಾಳೆ, ನಮ್ಮ ಹೊಟ್ಟೆಪಾಡಿನ ಮೇಲೆ ಹೊಡೆಯಬೇಡಿ, ನನ್ನ ತಂದೆ ತಾಯಿ ಇಷ್ಟು ವರ್ಷ ಇಡೀ ಕೆಲಸ ಮಾಡಿಕೊಂಡು ಬಂದಿದ್ದಾರೆ, ದಯವಿಟ್ಟು ಈ ಕೆಲಸವನ್ನು ಬೇರೆ ಯಾರಿಗೂ ಕೊಡಬೇಡಿ. ಆದರೆ ಅಲ್ಲಿ ಕೂಡ ಗೌರಿಗೆ ನಿರಾಸೆಯಾಗುತ್ತದೆ. ತಮ್ಮ ತಪ್ಪೇನಿಲ್ಲಮ್ಮ, ನಿಮ್ಮ ಗಂಡನ ಮನೆಯವರೇ ಬೇಡ ಅಂತ ಹೇಳಿದ್ದಾರೆ, ಅದಕ್ಕೆ ಕೆಲಸವನ್ನು ಬೇರೆಯವರಿಗೆ ಕೊಡಬೇಕಾಗಿದೆ ಎಂಬ ಉತ್ತರ ಬರುತ್ತದೆ. ಈ ಮಾತು ಕೇಳಿದ ಗೌರಿ ಕೆಂಡಾಮಂಡಲವಾಗುತ್ತಾಳೆ. ಅದು ನಮ್ಮ ಕೆಲಸ, ನಮ್ಮ ವೃತ್ತಿ, ಅದನ್ನು ನಾವು ಯಾಕೆ ಬಿಡಬೇಕು ಎಂದು ಪ್ರಶ್ನಿಸುತ್ತಾಳೆ. ಇಲ್ಲಿ ಗೌರಿಯ ನೋವು ತುಂಬ ಆಳವಾಗಿದೆ. ಯಾಕೆಂದರೆ ಅವಳು ತನ್ನ ತಂದೆ ತಾಯಿಯನ್ನು ಕೇವಲ ತಂದೆ ತಾಯಿಯಂತೆ ನೋಡುತ್ತಿಲ್ಲ, ಅವರ ಕಷ್ಟವನ್ನು ತನ್ನ ಕಷ್ಟ ಅಂತ ನೋಡುತ್ತಿದ್ದಾಳೆ. ಇದೇ ಸಂದರ್ಭದಲ್ಲಿ ಚಿನ್ಮಯಿ ಬಂದು ಸತ್ಯವನ್ನು ಗೌರಿಗೆ ಹೇಳುತ್ತಾಳೆ. ಅಕ್ಕ, ಇದೆಲ್ಲ ಸರಿತಾ ಅತ್ತೆಯಿಂದಲೇ ಆಗಿದ್ದು ಎಂದು ಚಿನ್ಮಯಿ ಹೇಳಿದಾಗ ಗೌರಿಗೆ ಮತ್ತೊಂದು ಶಾಕ್. ಸರಿತಾ ಹಿಂದಿನ ದಿನ ಮನೆಗೆ ಬಂದು ತಂದೆ ತಾಯಿಯ ಜೊತೆ ಹೇಗೆ ಮಾತನಾಡಿದರು, ಏನು ಹೇಳಿದರು, ಚೆಕ್ ಕೊಟ್ಟದ್ದು ಎಲ್ಲವನ್ನು ಚಿನ್ಮಯಿ ಗೌರಿಗೆ ವಿವರಿಸುತ್ತಾಳೆ. ಇದನ್ನು ಕೇಳಿದ ಮೇಲೆ ಗೌರಿಯ ಕೋಪಕ್ಕೆ ಮಿತಿಯೇ ಇರುವುದಿಲ್ಲ. ನನ್ನ ತಂದೆ ತಾಯಿಗೆ ಇಷ್ಟೆಲ್ಲ ಆಗಿದ್ದರೂ ಅವರು ನನಗೆ ಏನೂ ಹೇಳಲಿಲ್ಲ ಎಂದು ನೋವಿನಿಂದ ಹೇಳುತ್ತಾಳೆ. ಆ ಕ್ಷಣದಲ್ಲಿ ಗೌರಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ನನ್ನ ತಂದೆ ತಾಯಿ ತನ್ನ ಮನಸ್ಸಿಗೆ ನೋವಾಗಬಾರದು ಅಂತ ಎಲ್ಲವನ್ನೂ ಮರೆಮಾಚಿದ್ದಾರೆ. ಅದಕ್ಕಾಗಿಯೇ ಗೌರಿ ಇನ್ನಷ್ಟು ನೋಯುತ್ತಾಳೆ. ಇನ್ನೊಂದು ಕಡೆ ಮೋನಿಕಾ ಮಾತ್ರ ಎಲ್ಲವೂ ಖುಷಿಯ ವಿಷಯ ಎಂದು ಖುಷಿಪಡುತ್ತಾಳೆ. ಇಷ್ಟು ದಿನ ಎಲ್ಲರೂ ಗೌರಿಯನ್ನು ಹೊಗಳುತ್ತಿದ್ದರು, ಗೌರಿ ಹೀಗೆ, ಗೌರಿ ಹಾಗೆ, ಗೌರಿ ತುಂಬ ಒಳ್ಳೆಯವಳು ಎಂದು. ಆದರೆ ಈಗ ಗೌರಿಗೆ ಮನೆಯಲ್ಲಿ ಅವಮಾನವಾಗುತ್ತಿದೆ. ಇದನ್ನು ನೋಡಿ ಮೋನಿಕಾ ಒಳಗೊಳಗೆ ಸಂತೋಷಪಡುತ್ತಾಳೆ. ಇಷ್ಟು ದಿನ ಗೌರಿಯನ್ನು ತಲೆಯ ಮೇಲೆ ಕೂರಿಸಿಕೊಂಡಿದ್ದವರು ಈಗ ಅವಳ ಪರಿಸ್ಥಿತಿ ನೋಡಿ ನಗುತ್ತಾರೆ ಎಂಬ ರೀತಿಯಲ್ಲಿ ಮೋನಿಕಾ ಖುಷಿಪಡುತ್ತಾಳೆ. ಆದರೆ ಅವಳ ಖುಷಿ ಎಷ್ಟು ದಿನ? ಕೇವಲ ಮುಂದಿನ ಕುತೂಹಲ. ಇನ್ನು ಮನೆಯಲ್ಲಿ ನಡೆಯುವ ದೊಡ್ಡ ಮುಖಾಮುಖಿ. ಗೌರಿ ಮನೆಗೆ ಬಂದು, ಅತ್ತೆ
ಅತ್ತೆ ಎಂದು ಜೋರಾಗಿ ಕರೆಯುತ್ತಾಳೆ. ಎಲ್ಲರೂ ಹೊರಗೆ ಬರುತ್ತಾರೆ. ಗೌರಿ ನೇರವಾಗಿ ಸರಿತಾಗೆ ಪ್ರಶ್ನೆ ಮಾಡುತ್ತಾಳೆ, ನನ್ನ ತಂದೆ ತಾಯಿಯ ಕೆಲಸ ಮಾಡುತ್ತಿರುವುದರಿಂದ ನಿಮಗೇನು ಸಮಸ್ಯೆ? ಅವರಿಗೆ ಯಾಕೆ ಚೆಕ್ ಕೊಟ್ಟಿದ್ದೀರಿ? ಅವರ ಹೊಟ್ಟೆಪಾಡಿಗೆ ಯಾಕೆ ತೊಂದರೆ ಮಾಡುತ್ತಿದ್ದೀರಿ? ಇದನ್ನು ಕೇಳಿ ಸರಿತಾಗೆ ಕೋಪ ಇನ್ನಷ್ಟು ಹೆಚ್ಚಾಗುತ್ತದೆ. ಇದೆಲ್ಲ ನಿನ್ನಿಂದಲೇ ಆಗಿದ್ದು, ನೀನು ಹೋಗಿ ಕೆಲಸ ಮಾಡಿದ್ದರಿಂದ ನಮ್ಮ ಮರ್ಯಾದೆ ಬೀದಿಗೆ ಬಂದಿದೆ ಎಂದು ಸರಿತಾ ಆರೋಪ ಮಾಡುತ್ತಾಳೆ. ಆದರೆ ಈ ಬಾರಿ ಗೌರಿ ಸುಮ್ಮನಿರುವುದಿಲ್ಲ. ನನ್ನ ತಪ್ಪಿದ್ದರೆ ನಾನು ತಲೆ ಬಗ್ಗಿಸುತ್ತೇನೆ, ಆದರೆ ನನ್ನ ತಪ್ಪೇ ಇಲ್ಲದಿದ್ದಾಗ ಯಾಕೆ ತಲೆ ಬಗ್ಗಬೇಕು ಎಂದು ಗೌರಿ ಖಡಕ್ಕಾಗಿ ಉತ್ತರಿಸುತ್ತಾಳೆ. ಈ ಒಂದು ಮಾತು ಗೌರಿಯ ವ್ಯಕ್ತಿತ್ವವನ್ನೇ ತೋರಿಸುತ್ತದೆ. ಅವಳು ಯಾರನ್ನೂ ಅವಮಾನಿಸಲು ಮಾತನಾಡುತ್ತಿಲ್ಲ, ಆದರೆ ಅನ್ಯಾಯದ ಮುಂದೆ ಮೌನವಾಗಿರಲು ಕೂಡ ಸಿದ್ಧಲಿಲ್ಲ. ಸರಿತಾಗೆ ಮತ್ತೆ ಗೌರಿಯನ್ನು ಪ್ರಶ್ನಿಸುತ್ತಾಳೆ, ವಿವೇಕ್ ನಿನ್ನನ್ನು ಒಳ್ಳೆಯ ಡಿಸೈನರ್ ಅಂತ ಆಯ್ಕೆ ಮಾಡಿದ್ದಾನೆ. ಆಫೀಸಿನಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿದೆ. ಅದನ್ನು ಬಿಟ್ಟು ರಸ್ತೆ ಬದಿಯಲ್ಲಿ ಮಣ್ಣು ಮಡಿಕೆಗಳ ಕೆಲಸ ಮಾಡೋದು ನಿನಗೆ ನಾಚಿಕೆ ಆಗುವುದಿಲ್ಲವಾ? ಆಗ ಗೌರಿ ತುಂಬ ಸ್ಪಷ್ಟವಾಗಿ ಹೇಳುತ್ತಾಳೆ, ಅದು ನನ್ನ ತಂದೆ ತಾಯಿಯ ವೃತ್ತಿ. ಅವರಿಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ. ಇಲ್ಲಿ ಗೌರಿಯ ಮಾತಿಗೆ ಹಿಂದೆ ಒಂದು ದೊಡ್ಡ ಭಾವನೆ ಇದೆ. ಒಬ್ಬ ವ್ಯಕ್ತಿಗೆ ದೊಡ್ಡ ಆಫೀಸ್ ಕೆಲಸ ಸಿಗಬಹುದು, ಹಣ ಸಿಗಬಹುದು, ಹೆಸರು ಸಿಗಬಹುದು, ಆದರೆ ತನ್ನನ್ನು ಬೆಳೆಸಿದ ತಂದೆ ತಾಯಿಯನ್ನು ಮರೆಯಬಾರದು ಅನ್ನೋ ಭಾವನೆ ಗೌರಿಯಲ್ಲಿದೆ. ಆದರೆ ಇಲ್ಲಿ ವಿವೇಕ್ ಕೂಡ ಗೌರಿಯನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಗೌರಿ, ಸಾಕು, ಇದೆಲ್ಲ ಬಿಟ್ಟು ನನ್ನ ಜೊತೆ ಆಫೀಸ್ಗೆ ಬಾ ಎಂದು ಹೇಳುತ್ತಾನೆ. ಆದರೆ ಗೌರಿ ಸ್ಪಷ್ಟವಾಗಿ ನಿರಾಕರಿಸುತ್ತಾಳೆ. ವಿವೇಕ್ ಅವರೇ, ನಾನು ನಿಮ್ಮ ಜೊತೆ ಆಫೀಸ್ಗೆ ಬರುವುದಿಲ್ಲ ಎಂದು ಹೇಳಿ ನೇರವಾಗಿ ತನ್ನ ರೂಮಿಗೆ ಹೋಗುತ್ತಾಳೆ. ಆ ಕ್ಷಣದಲ್ಲಿ ಮನೆಯವರೆಲ್ಲ ಮೌನವಾಗುತ್ತಾರೆ. ಇಲ್ಲಿ ಚಂಚಲ ಬಂದು ಸರಿತಾಗಿ ಇನ್ನೊಂದು ಮಾತಿನಿಂದ ಚುಚ್ಚುತ್ತಾಳೆ. ಇಷ್ಟು ದಿನ ನನ್ನ ಸೊಸೆ ಗೌರಿ ಅಂತ ತಲೆಯ ಮೇಲೆ ಕೂರಿಸಿಕೊಂಡಿದ್ದೀರಿ. ಈಗ ಅವಳು ನಿಮ್ಮ ಮುಂದೆಯೇ ಈ ರೀತಿ ಮಾತನಾಡುತ್ತಿದ್ದಾಳೆ. ಈಗ ಅರ್ಥ ಆಯಿತಾ ಅವಳು ಹೇಗಿದ್ದಾಳೆ ಅಂತ ಎಂದು ಚಂಚಲ ಹೇಳುತ್ತಾಳೆ. ಇದರಿಂದ ಸರಿತಾಗಿ ಇನ್ನಷ್ಟು ಬೇಸರ ಮತ್ತು ಕೋಪ ಬರುತ್ತದೆ. ಆದರೆ ನಿಜವಾದ ಭಾವನಾತ್ಮಕ ದೃಶ್ಯ ನಡೆಯೋದು ಗೌರಿಯ ರೂಮಿನಲ್ಲಿ. ಎಲ್ಲರ ಮುಂದೆ ಧೈರ್ಯವಾಗಿ ಮಾತನಾಡಿದ ಗೌರಿ ರೂಮಿಗೆ ಬಂದ ಮೇಲೆ ಕಣ್ಣೀರಿಡುತ್ತಾಳೆ. ಹೊರಗೆ ಅವಳು ಎಷ್ಟು ಗಟ್ಟಿಯಾಗಿ ಕಾಣಿಸಿಕೊಂಡರೂ ಒಳಗೆ ಅವಳ ಮನಸ್ಸು ಅಷ್ಟೇ ನೋವಿನಿಂದ ತುಂಬಿರುತ್ತದೆ. ಅಷ್ಟರಲ್ಲಿ ವಿವೇಕ್ ರೂಮಿಗೆ ಬರುತ್ತಾನೆ. ಗೌರಿ, ಯಾಕೆ ಹೀಗೆ ಮಾಡಿದ್ದೀಯಾ? ನಿಮ್ಮ ತಂದೆ ತಾಯಿಗೆ ಸಹಾಯ ಮಾಡು, ನಾನು ಬೇಡ ಅನ್ನಲ್ಲ, ಆದರೆ ನೀನು ಈ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ ಎಂದು ಹೇಳುತ್ತಾನೆ. ಮತ್ತೊಂದು ಮುಖ್ಯವಾದ ಮಾತನ್ನು ವಿವೇಕ್ ಹೇಳುತ್ತಾನೆ, ನನಗೋಸ್ಕರ ಒಂದು ಕ್ಷಣ ನನ್ನ ಬಗ್ಗೆ ಯೋಚಿಸು. ಈ ಮಾತು ಕೇಳಿದಾಗ ಗೌರಿ ಸುಮ್ಮನಾಗುತ್ತಾಳೆ. ಯಾಕೆಂದರೆ ಇಷ್ಟು ಹೊತ್ತು ಎಲ್ಲರೂ ತಮ್ಮದೇ ಮಾತುಗಳನ್ನು ಹೇಳುತ್ತಿದ್ದರು, ಆದರೆ ವಿವೇಕ್ ಮಾತ್ರ ನನಗೋಸ್ಕರ ಯೋಚಿಸು ಎಂದು ತನ್ನ ಮನಸ್ಸಿನ ನೋವನ್ನು ಹೇಳುತ್ತಾನೆ. ಆ ಮಾತು ಗೌರಿಯ ಮನಸ್ಸಿಗೆ ತಟ್ಟುತ್ತದೆ. ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ನಾನು ನನ್ನ ತಂದೆ ತಾಯಿಗಾಗಿ ಹೋರಾಡುತ್ತಾ ವಿವೇಕ್ ಅವರ ಮನಸ್ಸಿಗೆ ನೋವು ಕೊಡುತ್ತಾ ಇದ್ದೀನಾ? ಇಲ್ಲಿಂದಲೇ ಕತೆಗೆ ಮತ್ತೊಂದು ತಿರುವು ಸಿಗುವ ಸಾಧ್ಯತೆ ಇದೆ. ಗೌರಿ ಕೊನೆಗೆ ವಿವೇಕ್ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾಳಾ? ತನ್ನ ತಂದೆ ತಾಯಿಯ ಕೆಲಸವನ್ನು ಬಿಟ್ಟು ಬಿಡುತ್ತಾಳಾ? ಅಥವಾ ಗಂಡನ ಮನೆಯ ವಿರೋಧದ ನಡುವೆಯೂ ತನ್ನ ತಂದೆ ತಾಯಿಗಾಗಿ ಮತ್ತೆ ಹೋರಾಟ ಮುಂದುವರಿಸುತ್ತಾಳಾ? ಮತ್ತೊಂದು ಕಡೆ ಅನಿಕೇತ್ ಕೂಡ ವಿವೇಕ್ ಮುಂದೆ ಸಿಕ್ಕಿ ಬೀಳುವ ಸಾಧ್ಯತೆ ಇದೆ. ಅಂತೂ ನಾಳೆಯ ಸಂಚಿಕೆಯಲ್ಲಿ ಗೌರಿಯ ವಿರುದ್ಧ ಸರಿತಾ ಮಾತ್ರವಲ್ಲ, ಗೌರಿಯ ಮನಸ್ಸಿನಲ್ಲೂ ಒಂದು ದೊಡ್ಡ ಹೋರಾಟ ನಡೆಯಲಿದೆ. ಒಂದು ಕಡೆ ತಂದೆ ತಾಯಿಯ ಕಷ್ಟ, ಇನ್ನೊಂದು ಕಡೆ ಗಂಡನ ಮನೆಯ ಪ್ರೀತಿ. ಗೌರಿ ಯಾರ ಪರ ನಿಲ್ಲುತ್ತಾಳೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ. ನಿಮ್ಮ ಪ್ರಕಾರ ಗೌರಿ ತನ್ನ ತಂದೆ ತಾಯಿಯ ಕೆಲಸವನ್ನು ಮುಂದುವರಿಸಬೇಕಾ ಅಥವಾ ವಿವೇಕ್ ಮಾತು ಕೇಳಿ ಆ ಕೆಲಸ ಬಿಟ್ಟು ಬಿಡಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯ ತನಕ ಧನ್ಯವಾದಗಳು.